ದಲಿತ ಸಿಎಂ ಕೂಗು ಎದ್ದಿದೆ ಅಂತ ಅವಕಾಶ ಏನಾದರೂ ಬಂದರೆ, ದಲಿತ ಸಿಎಂ ಅವಕಾಶ ಬಂದರೆ ಖಂಡಿತವಾಗಲೂ KH ಮುನಿಯಪ್ಪ ಅವ್ರನ್ನ ಪರಿಗಣಿಸಬೇಕು ಅಂತೇಳಿ ನಾವು ಎಲ್ಲರೂ ಒತ್ತಾಯ ಮಾಡ್ತೀವಿ. ದಲಿತ ಸಿಎಂ ಆಗಬೇಕು, ಅವಕಾಶ ಬಂದರೆ KH ಮುನಿಯಪ್ಪನೇ ಸೂಕ್ತ. BK ಶಿವಪ್ಪ. ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಆಗಬೇಕು ಎಂಬ ಕೂಗು ದಿನೇ ದಿನೇ ಹೆಚ್ಚುತ್ತಿದೆ. ಅಂತಹ ಅವಕಾಶ ಬಂದಲ್ಲಿ ದೀರ್ಘಕಾಲದಿಂದ ಪಕ್ಷಕ್ಕಾಗಿ ದುಡಿಯುತ್ತಿರುವ ಸನ್ಮಾನ್ಯ KH ಮುನಿಯಪ್ಪ ಅವರು ದಲಿತ ಸಿಎಂ ಆಗಬೇಕು ಎಂದು ಕರ್ನಾಟಕ ಮಾದರ ಮಹಾಸಭಾ ರಾಜ್ಯ ಸಂಘಟಕ ಸದಸ್ಯ BK ಶಿವಪ್ಪ ಹೇಳಿದರು. ತಾಲೂಕಿನ ದ್ಯಾವಪ್ಪನಗುಡಿಯ ಭಾಗದಲ್ಲಿರುವ KH ಮುನಿಯಪ್ಪ ಅವರ ತೋಟದ ಮನೆಗೆ ಆಗಮಿಸಿದ್ದ ಕರ್ನಾಟಕ ಮಾದರ ಮಹಾಸಭಾ ಪದಾಧಿಕಾರಿಗಳು ಮಾದರ ಮಹಾಸಭಾ ಸದಸ್ಯತ್ವ ನೋಂದಣಿ ಅಭಿಯಾನ ಕುರಿತು ಸಭೆ ನಡೆಸಿದರು. ಸುಮಾರು 35 ವರ್ಷಗಳಿಂದ ಪಕ್ಷಕ್ಕಾಗಿ ಹಗಲಿರುಳು ಶ್ರಮಿಸಿರುವ ಮುನಿಯಪ್ಪ ಅವರ ಸೇವೆಯನ್ನು ಪರಿಗಣಿಸಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ದಲಿತ ಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಅವರು ಮನವಿ ಮಾಡಿದರು. ಇದೇ ವೇಳೆ ರಾಜ್ಯದ 101 ಜಾತಿಗಳಲ್ಲಿ ಮಾದಿಗ ಸಮುದಾಯವನ್ನು ಹೊರತುಪಡಿಸಿ ಇತರರಿಗೆ KPCC ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳ ಹುದ್ದೆಗಳು ಲಭಿಸಿವೆ. ಆದರೆ ಮಾದಿಗ ಜನಾಂಗಕ್ಕೆ ಇಂತಹ ಪ್ರಮುಖ ಹುದ್ದೆಗಳು ಸಿಗದೇ ಇರುವುದರಿಂದ ಸಮಾನ ಅವಕಾಶ ನೀಡಬೇಕೆಂದು ಒತ್ತಾಯಿಸಿದರು. ಕರ್ನಾಟಕ ಮಾದರ ಮಹಾಸಭೆ ಸಂಘಟನೆ ಶೈಕ್ಷಣಿಕ ಹಾಗೂ ಆರ್ಥಿಕ ಅಭಿವೃದ್ಧಿಗಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಮುಂಬರುವ ದಿನಗಳಲ್ಲಿ ನಡೆಯಲಿರುವ ಮಹಾಸಭೆ ಚುನಾವಣೆಯಿಂದ ಸಮುದಾಯಕ್ಕೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ಅವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ಕೃಷ್ಣ, ಪ್ರಧಾನ ಕಾರ್ಯದರ್ಶಿ ಭಕ್ತರಳ್ಳಿ BE ವಿಶ್ವನಾಥ್ ಹಾಗೂ ಬೆಂಗಳೂರು ಗ್ರಾಮಾಂತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಗುರುಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ಶಿಡ್ಲಘಟ್ಟ. ಒಳ ಮೀಸಲಾತಿ ವಿಚಾರವಾಗಿ ಕರ್ನಾಟಕ ರಾಜ್ಯದಲ್ಲಿ ಮಾದಿಗ ಸಮುದಾಯ ಸುಮಾರು 35-40 ವರ್ಷಗಳಿಂದ ಸತತವಾಗಿ ವಿವಿಧ ರೀತಿಯ ಹೋರಾಟಗಳನ್ನು ಮಾಡಿಕೊಂಡು ಬಂದಿದ್ದರ ಪ್ರತಿಫಲವಾಗಿ ನಮ್ಮ KH ಮುನಿಯಪ್ಪ ಸಾಹೇಬರಿಗೆ ಎಷ್ಟೇ ಎಡರು ತೊಡರುಗಳು ಬಂದರೂ ಕೂಡ ನಮ್ಮ ಮಾದಿಗ ಸಮುದಾಯದ ಶಕ್ತಿ ರಾಜ್ಯ ಮಟ್ಟದಲ್ಲಿ ಮತ್ತು ರಾಜ್ಯ ಸರ್ಕಾರದಲ್ಲಿ ಸಂಪುಟದಲ್ಲಿ ಕಡಿಮೆ ಇದ್ದರೂ ಕೂಡ ಎಲ್ಲರ ಮನವೊಲಿಸಿ ಎಲ್ಲರ ಮನೆ ಬಾಗಿಲಿಗೆ ಹೋಗಿ ಎಲ್ಲ ಸಂಪುಟ ಸಚಿವರನ್ನು ವಿಶ್ವಾಸ ತಗೊಂಡು ಮತ್ತು 224 ವಿಧಾನಸಭಾ ಕ್ಷೇತ್ರದ ಸದಸ್ಯರನ್ನು, ಶಾಸಕರುಗಳನ್ನು, 75 ವಿಧಾನ ಪರಿಷತ್ತು ಶಾಸಕರುಗಳನ್ನು ಮತ್ತು ಎಲ್ಲ ಸಂಘಟನೆಗಳನ್ನು, ಎಲ್ಲ ಸಮುದಾಯಗಳನ್ನು, ಪರಿಶಿಷ್ಟ ಜಾತಿಯಲ್ಲಿರುವಂಥ 101 ಜಾತಿಗಳನ್ನು ಕೂಡ ವಿಶ್ವಾಸ ತಗೊಂಡು ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಕರ್ನಾಟಕ ಮಾದಾರ ಮಹಾಸಭಾ ವತಿಯಿಂದ ಹಾಗೂ ಇಡೀ ಕರ್ನಾಟಕ ರಾಜ್ಯದ ಮಾದಿಗ ಸಮುದಾಯದ ವತಿಯಿಂದ ಹಾಗೂ 101 ಜಾತಿಗಳು ಎಲ್ಲರೂ ಕೂಡ ಇದನ್ನು ಸ್ವೀಕಾರ ಮಾಡಿದವರು ಎಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ತಿಳಿಸ್ತೀವಿ. ಅವರ ರಾಜಕೀಯ ಮುತ್ಸದ್ದಿತನ, ಅವರ ಹಿರಿತನ, ಏನು 7 ಬಾರಿ ಸಂಸದರಾಗಿ ಕೇಂದ್ರದಲ್ಲಿ 10 ವರ್ಷಗಳ ಕಾಲ ಕೇಂದ್ರ ಸಚಿವರಾಗಿ ಈಗ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಹಿರಿಯ ಸಚಿವರಾಗಿ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಭಗವಂತ ಇನ್ನೂ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ. ಉನ್ನತ ಹುದ್ದೆಗಳು, ಈಗೇನು ದಲಿತ ಸಿಎಂ ಕೂಗು ಎದ್ದಿದೆ ಅಂತ ಅವಕಾಶ ಏನಾದರೂ ಬಂದರೆ, ದಲಿತ ಸಿಎಂ ಅವಕಾಶ ಬಂದರೆ ಖಂಡಿತವಾಗಲೂ KH ಮುನಿಯಪ್ಪ ಅವ್ರನ್ನ ಪರಿಗಣಿಸಬೇಕು ಅಂತೇಳಿ ನಾವು ಎಲ್ಲರೂ ಒತ್ತಾಯ ಮಾಡ್ತೀವಿ. ಜೊತೆಗೆ ಈಗಾಗಲೇ ಬೇರೆ ಸಮಿತಿ ಜಾತಿಯವ್ರನ್ನ ಉಪಮುಖ್ಯಮಂತ್ರಿ ಮಾಡಿದ್ದಾರೆ. ನಮ್ಮ 101 ಜಾತಿಗಳಲ್ಲಿ ಮಾದಿಗ ಜಾತಿಯವ್ರನ್ನ KPCCಯಲ್ಲಿ ಅಧ್ಯಕ್ಷನೂ ಕೂಡ ಮಾಡಿಲ್ಲ, ಉಪಮುಖ್ಯಮಂತ್ರಿನೂ ಕೂಡ ಮಾಡಿಲ್ಲ, ಮುಖ್ಯಮಂತ್ರಿನೂ ಮಾಡಿಲ್ಲ. ಜೊತೆಗೀಗ ಒಳ ಮೀಸಲಾತಿ ವಿಚಾರದಲ್ಲಿ ನಾವು ಹೇಳೋದಾದರೆ, ಈಗ ರಾಜ್ಯದಲ್ಲಿ ಇತರೆ ಸಮುದಾಯದವರು ಹೆಚ್ಚು ಮಂತ್ರಿಗಳಿದ್ದಾರೆ, ನಮ್ಮವರು ಕಡಿಮೆ ಮಂತ್ರಿಗಳಿದ್ದಾರೆ. ಹಾಗಾಗಿ ಮಾದಿಗ ಸಮುದಾಯಕ್ಕೂ ಕೂಡ ರಾಜಕೀಯವಾಗಿ ಹೆಚ್ಚಿನ ಅವಕಾಶಗಳನ್ನು ಕೊಡಬೇಕು. ಈಗ ಏನು ರೀಶೇಪ್ ಆಗುತ್ತೆ ಅದರಲ್ಲಿ ಹೆಚ್ಚು ಮಂತ್ರಿಗಳನ್ನಾಗಿ ಮಾದಿಗ ಸಮುದಾಯದವ್ರನ್ನ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಸರ್, ಏನು ಇವಾಗ ಕರ್ನಾಟಕ ಮಾದರ ಮಹಾಸಭಾ ಇದರಲ್ಲಿ ಹಳ್ಳಿಗಳ ಭಾಗದಲ್ಲಿ ಸಂಘಟನೆ ಅಂದ್ಕೊಂಡ್ಬಿಟ್ಟಿದ್ದಾರೆ. ಇದರಿಂದ ಏನ್ ಪ್ರಯೋಜನಗಳಾಗುತ್ತೆ ಸರ್ ಅದು ಸದಸ್ಯತ್ವ ಮಾಡ್ಕೊಳ್ಳೋದ್ರಿಂದ? ಈಗ ಮಾದಿಗ ಸಮುದಾಯ ಬಹಳಷ್ಟು ಹಿಂದುಳಿದಿರುವಂಥ ಸಮುದಾಯ. ಇದು ಯಾವುದೇ ಹೋರಾಟ ಮಾಡುವಂಥ ಸಂಘ ಅಲ್ಲ, ಹೋರಾಟ ಸಂಘಟನೆ ಅಲ್ಲ. ಇದು ಮಾದಿಗ ಜನಾಂಗದ ಸರ್ವತೋಮುಖ ಅಭಿವೃದ್ಧಿಗೆ ಇರುವಂಥ ಒಂದು ಏಕೈಕ ಸಂಸ್ಥೆ, ಸಾಂವಿಧಾನಿಕ ಸಂಸ್ಥೆ ಆಗಿದೆ. ಇದು ಶಿಕ್ಷಣ ಮತ್ತು ಉದ್ಯೋಗ ಮತ್ತು ಆರ್ಥಿಕ ಮತ್ತು ರಾಜಕೀಯ ಎಲ್ಲ ರಂಗಗಳಲ್ಲೂ ಕೂಡ ನಮ್ಮ ಮಾದಿಗರು ಮುಂದೆ ಬರಬೇಕು. ಇತರೆ ಸಮಾಜಗಳಂತೆ ನಾವು ಕೂಡ ಚೆನ್ನಾಗಿ ಬದುಕಬೇಕು, ನಮಗೂ ಎಲ್ಲ ಅವಕಾಶಗಳು ಸಿಗಬೇಕು. ಸಂವಿಧಾನಬದ್ಧವಾಗಿ ಏನೆಲ್ಲ ಅವಕಾಶಗಳು ಸಿಕ್ಕಿದ್ದಾವೆ ಅವು ಎಲ್ಲ ಅವಕಾಶಗಳು ಮಾದಿಗ ಸಿಗಬೇಕು ಅಂತೇಳಿ ಇರುವಂಥ ಒಂದು ಸಂಸ್ಥೆ. ಇದು ಕಾಲಕಾಲಕ್ಕೆ ಚುನಾವಣೆಗಳು ನಡೀತದೆ, ಸದಸ್ಯತ್ವ ಇರುತ್ತೆ. ಸದಸ್ಯತ್ವ ಪಡೆದವರು ಕಾಲಕಾಲಕ್ಕೆ ಚುನಾವಣೆ ಇರುತ್ತೆ. ಚುನಾವಣೆಯಲ್ಲಿ ಗೆದ್ದು ಬಂದಂಥವರು ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳನ್ನು ನಮ್ಮ ಕಟ್ಟ ಕಡೆಯ ಮಾದಿಗರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಈ ಒಂದು ಮಾದಾರ ಮಹಾಸಭಾ ಇವತ್ತು ಬಹಳ ಮುಖ್ಯವಾಗಿದೆ. ನಾನು ಎಲ್ಲರಲ್ಲೂ ಕೂಡ ವಿನಂತಿ ಮಾಡ್ತೀನಿ, ಇಲ್ಲಿ ರಾಜಕೀಯ ಧುರೀಣರ ಹತ್ರ, ರಾಜಕೀಯದಲ್ಲಿ ಕೆಲಸ ಮಾಡ್ತಾರಂಥವ್ರ
ಮತ್ತು ಸಂಘಟನೆಗಳಲ್ಲಿ ಕೆಲಸ ಮಾಡ್ತಾ ಇರೋಂಥವ್ರು, ಮಾಜಿ ಸಚಿವರು, ಹಾಲಿ ಶಾಸಕರು, ಮಾಜಿ ಶಾಸಕರುಗಳು, ಯಾವುದೇ ಪಕ್ಷ ಇರಲಿ, ಮಾದಿಗ ಸಮುದಾಯದವರು ಕಡಾಖಂಡಿತವಾಗಿ ತಾವು ಸದಸ್ಯರಾಗಬೇಕು. ವಿಶೇಷವಾಗಿ ನಮ್ಮ ಸರ್ಕಾರಿ ನೌಕರರುಗಳು, ಅಧಿಕಾರಿ ವರ್ಗ ಮತ್ತು ವಿದ್ಯಾವಂತರು, ಗ್ರಾಮಗಳಲ್ಲಿ ಭಾಳಷ್ಟು ಜನ ವಿದ್ಯಾವಂತರು ನಮ್ಮವರಿದ್ದಾರೆ, ಶಿಕ್ಷಣ ವಂಚಿತರಿದ್ದಾರೆ. ಅವ್ರಿಗೆ ಮಾದಾರ ಮಾಸದ ಬಗ್ಗೆ ತಿಳಿಸಿ ಅವ್ರನ್ನೆಲ್ಲರನ್ನೂ ಕೂಡ ಸದಸ್ಯತ್ವ ಪಡೆಯೋ ಥರ ಮಾಡಿ ಒಂದು ದೊಡ್ಡ ಸಂಸ್ಥೆಯಾಗಿದ್ದು ಹೊರಹೊಮ್ಮಬೇಕು. ಇತರೆ ಜಾತಿಗಳವರು ತಾವೆಲ್ಲರೂ ಕೂಡ ನೋಡಿರ್ಬೋದು, ಅವರೆಲ್ಲ ಸಂಘಟಿತರಾಗಿ ಸದಸ್ಯರಾಗಿ ಕಾಲಕಾಲಕ್ಕೆ ಚುನಾವಣೆಗಳು ಮಾಡಿಕೊಂಡು ಅವರ ಜಾತಿಗೆ ಏನೆಲ್ಲ ಅನ್ಯಾಯಗಳಾಗ್ತಿದೆ ಅದನ್ನು ಪಡ್ಕೊಳ್ತಿದ್ದಾರೆ ಸರ್ಕಾರದಿಂದ. ನಾವು ಅದೆಲ್ಲವನ್ನು ಬದಿಗೊತ್ತಿ ನಮ್ಮಲ್ಲಿ ಯಾರೋ ಏನೋ ಮಾಡ್ತಾರೋ ಅದನ್ನು ನೋಡಿ ನಾವು ಇಲ್ಲಿಲ್ಲೇ ಹೊಟ್ಟೆ ಹುರ್ಕೊಂಡಿದ್ರೆ ಅದು ಸರಿಯಾಗಲ್ಲ. ದ್ವೇಷ, ಅಸೂಯೆ ಅದೆಲ್ಲ ಬಿಡಬೇಕು. ನಾವೆಲ್ಲರೂ ಕೂಡ ಒಂದೇ, ಬೆಳೆದ್ರೆ ನಮ್ಮ ಮಾದಿಗರೇ ಬೆಳೀತಾರೆ, ಅವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕು. ಹಾಗಾಗಿ ನಾವೆಲ್ಲ ಒಂದೇ ಒಗ್ಗಟ್ಟಾಗಿ ಇಡೀ ರಾಜ್ಯದಲ್ಲಿ ಮಾದರಿಯಾಗಿ ಈ ಕರ್ನಾಟಕ ಮಾದಾರ ಮಹಾಸಭಾವನ್ನು ಕಟ್ಟಬೇಕು ಅಂತೇಳಿ ಎಲ್ಲರಲ್ಲೂ ವಿನಂತಿ ಮಾಡ್ತೀನಿ. ಅದಕ್ಕೆ ಒಂದೇ ಒಂದು ನಾವು ಕೇಳ್ಕೊಳ್ಳುವಂಥದ್ದು, ಸದಸ್ಯರಾಗಿ ಅದೇ ನಿಮಗೆ ಹಕ್ಕು. ಎಲ್ರಿಗೂ ಮತದಾನದ ಹಕ್ಕು ಬರುತ್ತೆ. ಹಾಗಾಗಿ ಮಾದಾರ ಮಹಾಸಭಾದಲ್ಲಿ ಸದಸ್ಯರಾದರೆ, ದೊಡ್ಡವ್ರ ಸದಸ್ಯರಾದರೆ ಅವ್ರ ಮಕ್ಕಳಿಗೆ ಅನುಕೂಲ ಸಿಗ್ತದೆ. KH ಮುನಿಯಪ್ಪ ಸಾಹೇಬರು ಅಧ್ಯಕ್ಷರು ಮಾದಾರ ಮಹಾಸಭೆಗೆ, ಭಾಳ ಚೆನ್ನಾಗಿ ಅದ್ರ ಬಗ್ಗೆ ಎಲ್ಲ ಒಂದು ವಿಡಿಯೋನೇ ಮಾಡಿ ಹಾಕಿದ್ದಾರೆ, ಏನೇನು ಸವಲತ್ತುಗಳಿದ್ದಾವೆ ಅಂತೇಳಿ. ಆ ಎಲ್ಲ ಸವಲತ್ತುಗಳನ್ನು ಪಡ್ಕೊಳ್ಳೋಕ್ಕೋಸ್ಕರ, ಮುಂದಿನ ಪೀಳಿಗೆಗೋಸ್ಕರ, ಮುಂದಿನ ಪೀಳಿಗೆಯ ಭವಿಷ್ಯಕ್ಕೋಸ್ಕರ ಎಲ್ಲರೂ ಮಾದಾರ ಮಹಾಸಭಾದಲ್ಲಿ ಸದಸ್ಯರಾಗಬೇಕು ಅಂತೇಳಿ ವಿನಂತಿ ಮಾಡ್ತೀನಿ.